ನಾನು ಪೂಜಾ ಈರಪ್ಪ ಪಟ್ಟಣಶೆಟ್ಟಿ ಅಂತ. ನಾನು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸತ್ತಿಗಿರಿ ಗ್ರಾಮದ ರೈತ ಮಹಿಳೆಯಾಗಿದ್ದು, ನಮ್ಮ ಮೊದಲಿನ ಕಾಲದಿಂದನೂ ನಮ್ಮ ಹಿರಿಕರೆಲ್ಲ ಹೊಲದಲ್ಲಿ ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದರು. ಆದರೆ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದರೊಳಗೆ ಲಾಭದಾಯಕನ ಪಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಯರಗಟ್ಟಿ ಕೃಷಿ ಇಲಾಖೆ ಅಂದರೆ ಯರಗಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಸಿಬ್ಬಂದಿಯವ್ರನ್ನ ಭೇಟಿಯಾದಾಗ ಅವ್ರು ನಮಗೆ ಹೇಳ್ಕೊಟ್ಟಿದ್ರು, ನಾವು ಮುಂದಿನ ದಿನಮಾನದೊಳಗೆ ತರಬೇತಿಗಳನ್ನು ಕರಿತೀವಿ, ಅದರೊಳಗೆ ಬಂದು ನೀವು ಸೇರಿಕೊಡ್ರಿ, ಅದರೊಳಗೆಲ್ಲ ತರಬೇತಿಗಳನ್ನು ಪಡ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕೃಷಿಯನ್ನು ಮಾಡ್ಕೊರಿ ಅಂತ ಹೇಳಿದರು. ಅದೇ ಥರನಾಗಿ ಹಿಂದಿನ ದಿನಮಾನದೊಳಗೆ ನಮಗೆ ಒಂದು ಕಳೆದ ವರ್ಷಗಳಿಂದ ಹಿಂದೆ ನಮ್ಮನ್ನವರು ತರಬೇತಿಗೆ ಕಳಿಸಿದ್ರು. ಆ ತರಬೇತಿಗೆ ಹೋದಾಗ ನಮಗೆ KVK ಮತ್ತಿಕೊಪ್ಪಿಗೆ, ಆಮೇಲೆ ಮತ್ತಿಕೊಪ್ಪು KVK, ಆಮೇಲೆ ಜಿಲ್ಲಾ ಕೃಷಿ ಕೇಂದ್ರ ಅರವಾವಿ, ಈ ಥರ ಎಲ್ಲ ಕಳಿಸಿದ್ರು. ಅಲ್ಲೆಲ್ಲ ತರಬೇತಿ ಪಡ್ಕೊಂಡು ಬಂದು ಆಮೇಲೆ ಹೊರ ರಾಜ್ಯಗಳಿಂದ ಆಯ್ತು ಮತ್ತು ಹಿಂಗೆ ಬೇರೆ ತಾಲೂಕು ಜಿಲ್ಲೆ ಇಲ್ಲವರಿಂದ ಪ್ರಗತಿಪರ ರೈತರಿಂದ ನಮಗೆ ಅವ್ರು ಏನು ಕ್ಷೇತ್ರ ಭೇಟಿ ನೀಡಿಸಿದ್ರಲ್ಲ, ಆ ಕ್ಷೇತ್ರ ಭೇಟಿ ಒಳಗೆ ಹೋದಾಗ ಅವ್ರು ಏನಲ್ಲಿ ಬೆಳೆ ಬೆಳೆದದ್ದನ್ನು ನಾವು ಕಂಡ್ಕೊಂಡು ಬಂದು ನಮ್ಮ ಹೊಲದೊಳಗೆ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಮೊದಲ ಕಬ್ಬೆಲ್ಲ ಬೆಳೀತಿದ್ವು, ಆದರೆ ಕಬ್ಬು ಇಷ್ಟ ಪ್ರಮಾಣದೊಳಗೆ ಹಿಂಗೆ ಬೆಳಿಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ 3 ಸಾಲ ಬಿಡೋದನ್ನು 4 ಸಾಲ 4 ಫೂಟ್ ಕಬ್ಬು ಬೆಳಿತೀವಿ. ಅದರೊಳಗೆ ಎಲ್ಲ ಥರದಂಥ ತರಕಾರಿಗಳನ್ನು, ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ. ಆಮೇಲೆ ಕಬ್ಬಿನ ರವದಿ ಸುಡೋದನ್ನು ಬಿಟ್ಟಿವು. ಕಬ್ಬಿನ ರವದಿ ಸುಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊತೈತಿ. ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕಾಗಿ ಕಬ್ಬಿನ ರವದಿ ಸುಡಬಾರ್ದು ಅನ್ನೋದನ್ನು ನಾವು ಅವ್ರು ನೋಡಿ ತಿಳ್ಕೊಂಡು ಬಂದೆವು. ಹಾಗೇನೆ ಕ್ಷೇತ್ರ ಭೇಟಿಗೆ ಪ್ರಗತಿಪರ ರೈತರ ಹೊಲಗಳ ಕ್ಷೇತ್ರ ಭೇಟಿಗೆ ಹೋದಾಗ ಅವ್ರು ತಮ್ಮ ಹೊಲಗಳ ಸುತ್ತು ಕಡೆ ಎಲ್ಲ ಕಬ್ಬಿನ ತೆಂಗಿನ ಗಿಡಗಳು ಇಲ್ಲೆಲ್ಲ ಹಾಕಿದ್ರು. ನಾವು ಅದೇ ಥರ ಅವ್ರು ನೋಡ್ಕೊಂಡು ಬಂದ ಕಾಸ ನಾವು ತೆಂಗಿನ ಗಿಡಗಳು, ಮಾವಿನ ಗಿಡ, ಈ ಥರ ಎಲ್ಲ ಥರದಂಥ ಗಿಡಗಳೆಲ್ಲ ಹಚ್ಕೊಂಡು ನಾವು ಬೆಳೆದಿದ್ದೀವಿ. ಆಮೇಲೆ ನಾವು ಪ್ರಗತಿಪರ ರೈತರುಗಳ ಹೊಲಕ್ಕೊಳಗೆ ಹೋಗಿ ಅವ್ರು ಏನು ಅಲ್ಲಿ ಹೊಲದೊಳಗೆ ಅಳವಡಿಸ್ಕೊಂಡಿದ್ರಲ್ಲ ಆ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಬಳಸಬೇಕು. ಈ ಥರ ನೀರು ನಿರ್ವಹಣೆ ಯಾವ ಥರ ಮಾಡಬೇಕು, ಕಬ್ಬಿಗೆ ಯಾವ ಥರ ಪೋಷಣೆ ಕೊಟ್ಟರೆ ಚೆಂದಿಗೆ ಬೆಳೀತೈತೆ ಅನ್ನೋದನ್ನು ಆ ಪ್ರಗತಿಪರ ರೈತರ ಕ್ಷೇತ್ರ ಭೇಟಿಗೆ ಹೋದಾಗ ನಾವು ತಿಳ್ಕೊಂಡು ಬಂದಿದ್ದೀವಿ. ಆಮೇಲೆ ಅವ್ರದಂತಲ್ಲಿ ಏನು ಕಲ್ಕೊಂಡು ಬಂದಿದ್ವಲ್ಲ, ಆ ಕಲ್ಕೊಂಡು ಬಂದಿದ್ರೊಳಗನ ನಾವು ಇಲ್ಲಿ ರವದಿ ನಿರ್ವಹಣೆ, ಆಮೇಲೆ ಈಗ ರವದಿ ನಿರ್ವಹಣೆ ಒಳಗೆ ಇದನ್ನು ಮಾಡ್ಕೋತೀವಿ ರೀ. ಆಮೇಲೆ ಮೊದಲು ನಮ್ಗೆ ಕಬ್ಬಿನ ಇಳುವರಿ ಕಡಿಮೆ ಬರ್ತಿತ್ತು, ನಮ್ಮ ಖರ್ಚು ಜಾಸ್ತಿ ಆಗ್ತಿತ್ತು. ಇವಾಗ ನಾವು ಅದನ್ನು ಏನು ನೋಡ್ಕೊಂಡು ಬಂದೀವಲ್ಲ, ಅವಾಗಿಂದ ನಮ್ಮದು ಕಬ್ಬಿನ ಇಳುವರಿ ಇವಾಗಿನ 40-50 ಟನ್ ಬರೋದಿಗೆಲ್ಲ 80 ಟನ್ ಜಾಸ್ತಿ ಬರತೈತಿ. ಅಂದರೆ 20 ಟನ್ ಗಂಟ್ಲೆ ನಮಗೆಲ್ಲ ಜಾಸ್ತಿ ಇಳುವರಿ ಬರತೈತಿ ಕಬ್ಬಿನ ಒಳಗೆ ರೀ. ಇದೇ ಥರ ನಾವೇನು ಮಾಡ್ತೀವಿ, ನಮ್ಗೆ ಏನು ಕೃಷಿ ತರಬೇತಿಗಳನ್ನು ಕೊಡ್ತಾರಲ್ಲ, ಇದೇ ಥರ ಮುಂದಿನ ಎಲ್ಲ ತರಬೇತಿ ಒಳಗೂ ನಾವು ತಪ್ಪದೆ ಭಾಗವಹಿಸ್ತೀವಿ. ಆಮೇಲೆ ನಮ್ಮ ಕೃಷಿ ಚಟುವಟಿಕೆ ಏನೈತಲ್ಲ ಇದನ್ನು ನಾವು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಒಟ್ಟು ಕೃಷಿ ನಮಗೆ ಹೆಚ್ಚು ಲಾಭದಾಯಕವಾಗೈತಿ. ಆಮೇಲೆ ಸಾವಯವ ಕೃಷಿಗೆ ನಾವು ಜಾಸ್ತಿ ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತೀನಿ. ಇಷ್ಟೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಯರಗಟ್ಟಿ, ರೈತ ಸಂಪರ್ಕ ಕೇಂದ್ರ ಯರಗಟ್ಟಿ, ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ. ಇವತ್ತಿನ ದಿವಸ ತಮ್ಮೊಂದಿಗೆ ಪೂಜಾ ಈರಪ್ಪ ಪಟ್ಟಣಶೆಟ್ಟಿ, ಸತ್ತಿಗೆರೆ ಗ್ರಾಮದ ರೈತ ಮಹಿಳೆಯರು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಆತ್ಮ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ರೈತ ಮಹಿಳೆಯರು ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಗಳಿಸಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಆತ್ಮ ಸಿಬ್ಬಂದಿಯವರು ವಿಜ್ಞಾನಿಗಳು ಮತ್ತು ರೈತರ ನಡುವೆ ಒಂದು ಕೊಂಡಿಯಾಗಿ ಕೆಲಸವನ್ನು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಆತ್ಮ ಯೋಜನೆಯಲ್ಲಿ ವಿಶೇಷವಾಗಿ ರೈತರಿಗಾಗಿ ತರಬೇತಿ, ಅಧ್ಯಯನ ಪ್ರವಾಸ, ಕಿಸಾನ್ ಗೋಷ್ಠಿ, ರೈತ ಆಸಕ್ತ ಗುಂಪುಗಳು, ಕ್ಷೇತ್ರ ಪಾಠಶಾಲೆ ಮುಂತಾದ ಯೋಜನೆಗಳಿರ್ತಾವೆ. ಅಂಥ ಯೋಜನೆ ಒಳಗೆ ರೈತ ಆಸಕ್ತ ಗುಂಪಿನ ಸದಸ್ಯರು ಕೂಡ ಅವರದಾರ. ಆಮೇಲೆ ನಮ್ಮ ರೈತ ಸಲಹಾ ಸಮಿತಿಯ ಸದಸ್ಯರು ಕೂಡ ಪೂಜಾ ಈರಪ್ಪ ಪಟ್ಟಣಶೆಟ್ಟಿ ಅವರದಾರ. ಏನು ನಮ್ಮ ರೈತ ಸಲಹಾ ಸಮಿತಿ ಸಭೆಯಲ್ಲಿ ಅವರಿಗೆ ಒಮ್ಮೆ ನಾವು ಕರಿಷ್ಕಾರ ಬೇರೆ ಜಿಲ್ಲೆಯ ಪ್ರಗತಿಪರ ರೈತರ ಕ್ಷೇತ್ರ ಭೇಟಿಗೆ ಕಳಿಸಿದ್ದೀವಿ. ಆ ಟೈಮ್ ಒಳಗೆ ಬೇರೆ ಜಿಲ್ಲೆ ರೈತರ ಏನು ಕಬ್ಬು ಬೆಳೆಯನ್ನು ಬೆಳೆದಿದ್ರು, ಆ ಕಬ್ಬು ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ತಂತ್ರಜ್ಞಾನಗಳು, 4 ಫೂಟಿನ ಸಾಲೊಳಗೆ ಹನಿ ನೀರಾವರಿ ಪದ್ಧತಿ ಆಗಲಿ, ಆಮೇಲೆ ಮಣ್ಣು ನಿರ್ವಹಣೆ, ನೀರು ನಿರ್ವಹಣೆ,
ರಸಗೊಬ್ಬರ ನಿರ್ವಹಣೆ ಮತ್ತು ರವದಿ ನಿರ್ವಹಣೆ ಇಂಥ ಒಂದು 4-5 ಟೆಕ್ನಾಲಜಿ ಯಾವ ಥರ ಅಲ್ಲಿ ಅಳವಡಿಸ್ಕೊಂಡಿದ್ರಲ್ಲ ಅದನ್ನು ರೈತ ಮಹಿಳೆಯರು ಅಲ್ಲಿ ಹೋಗಿ ಕಲ್ಕೊಂಬಂದು ತಾವು ಕೂಡ ಮೊದಲು ಏನು ಅವರು ಬೇರೆ ಪದ್ಧತಿ ಇತ್ತಲ್ಲ ಅದನ್ನು ಬಿಟ್ಟು ಕ್ಯಾರೆ ಹೊಸ ಒಂದು ಟೆಕ್ನಾಲಜಿ ಹನಿ ನೀರಾವರಿ ಪದ್ಧತಿ ಆಮೇಲೆ ರಸಗೊಬ್ಬರ ನಿರ್ವಹಣೆ ಇವನ್ನೆಲ್ಲ ಟೆಕ್ನಾಲಜಿ ಅಳವಡಿಸ್ಕೊಂಡು ಇಳುವರಿಯಲ್ಲಿ ವ್ಯತ್ಯಾಸವನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಮೊದಲು ಮುಂಚೆ ಅವ್ರು ಹೇಳಿದಂಗೆ 40-50 ಟನ್ ಇದ್ದಿದ್ದು ಈಗ 70-80 ಟನ್ನಿಗೆ ಬಂದತ್ತೆ ಅಂತಂದರೆ ಒಂದು ಕಬ್ಬಿನ ಇಳುವರಿಯಲ್ಲಿ ಸುಧಾರಣೆ ಆಗಿದೆ ಮತ್ತು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದಾರೆ. ಮತ್ತು ಕಬ್ಬಿನಲ್ಲಿ ಅಂತರ ಬೆಳೆಯನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ಅವರಿಗೆ ಅದು ಅಂತರ ಬೆಳೆ ಬೆಳೆಯೋದರಿಂದ ಅವರಿಗೆ ಕಡಿಮೆ ಏನೋ ಒಂದು ಕಬ್ಬಿಗೆ ತಗಲ್ತಕ್ಕಂಥ ಖರ್ಚು ಏನು ಬರ್ತೈತಿ ಅಂತರ ಬೆಳೆಗಳಿಂದ ಅವ್ರಿಗೆ ಸಿಗ್ತಾ ಇದೆ. ಆಮೇಲೆ ತಮ್ಮ ಹೊಲದ ಸುತ್ತಲೂ ತಾವು ನೋಡ್ಬೋದು ತೆಂಗಿನ ಗಿಡ, ಆಮೇಲೆ ತೆಂಗಿನ ಗಿಡ, ಮಾವಿನ ಗಿಡ, ಆಮೇಲೆ ಪಪ್ಪಾಳಿ ಗಿಡ, ಈ ಥರ ಲಿಂಬಿ ಗಿಡ, ಬಾರ್ಡ್ರಿಗೆ ಅರಣ್ಯ ಗಿಡಗಳನ್ನು ಹಚ್ಕೊಂಡು ಕೃಷಿಯನ್ನು ಮಾಡ್ತಾಯಿದ್ದಾರೆ. ಅವರು ಸಾಕಷ್ಟು ಕೃಷಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಮತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ ಆತ್ಮಹತ್ಯೆಗಳು ಯಾವುದೇ ತರಬೇತಿ ಇದ್ದರೆ ಹಾಜರಾಗ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ರೈತ ಬಾಂಧವರು ನಮ್ಮ ಕೃಷಿ ಇಲಾಖೆಯಿಂದ ಆತ್ಮಹತ್ಯೆಯಲ್ಲಿ ಕೈಗೊಳ್ಳಲಾಗುವ ಎಲ್ಲ ತರಬೇತಿ ಮತ್ತು ಅಧ್ಯಯನ ಪ್ರವಾಸಗಳಿಗೆ ನಾವು ಯಾರು ಕರೆದು ತಪ್ಪದೆ ಹಾಜರಾಗಿ ಅಲ್ಲಿ ರೈತರು ಹೇಳುವಂಥ ವಿಶೇಷವಾದ ನೂತನ ತಂತ್ರಜ್ಞಾನವನ್ನು ಅಳವಡಿಸಿ ತಮ್ಮ ಕೃಷಿಯನ್ನು ಲಾಭದಾಯಕ ಮಾಡ್ಕೋಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.